ಹೀಗಾಗಿ ಇವತ್ತು ದಾವಣಗೆರೆ ಅಂದ ತಕ್ಷಣವೇ ನಮ್ಮೆಲ್ಲರಿಗೆ ಭಾಳಷ್ಟು ಫೇಮಸ್ ಅಂದ್ರಿಗಿನ ಬೆಣ್ಣೆ ದೋಸೆ. ಆ ಬೆಣ್ಣೆ ದೋಸೆ ಒಂದೇ ಕುಟುಂಬಕ್ಕೆ ಸಿಗ್ತಾ ಇದೆ. ಯಾಕಂದರೆ ಮುಂಚೆ ತಾತ ಆದ ನಂತರ ಮಗ ಆದ ನಂತರ ಸೊಸೆ ಆದ ನಂತರ ಇವತ್ತು ಮೊಮ್ಮಗ. ಇದು ಒಬ್ಬರಿಗೆ ಅಂದರೆ ಒಂದೇ ಕುಟುಂಬಕ್ಕೆ ಬೆಣ್ಣೆ ದೋಸೆ ಸಿಗ್ತಾ ಇತ್ತಾಗಲಿ ಮತದಾರರಿಗೆ ಮಾತ್ರ ಬೆಣ್ಣೆನೂ ಸಿಗ್ತಾ ಇಲ್ಲ, ದೋಸೆನೂ ಕೂಡ ಸಿಗ್ತಾ ಇಲ್ಲ. ಹಂಗಾಗಿ ಇವತ್ತು ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ದಲಿತ ನಾಯಕರಿಗೆ ಕೊಟ್ಟಿದೆ. ಇವತ್ತು ಒಬ್ಬ ದಲಿತ ನಾಯಕರನ್ನು ಸೋಲಿಸಬೇಕು ಅನ್ನೋಂಥ ಕಾರಣದಿಂದ ಇಡೀ ಸರ್ಕಾರ ಇವತ್ತು ಠಿಕಾಣೆ ಹೂಡಿ ಇವತ್ತು ದಲಿತ ನಾಯಕರನ್ನು ಇವತ್ತು ಸೋಲಿಸೋಂಥ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ, ಸರ್ಕಾರ ಕೂಡ ಮಾಡ್ತಾ ಇದೆ. ಯಾಕಂದರೆ ಇವತ್ತು ಇತಿಹಾಸವನ್ನು ತೆಗೆದು ನೋಡಿದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ಕಾಲದಲ್ಲಿ ನೆಹರು ಅವರು ಸೇರಿಕೊಂಡು ಅವತ್ತು ಕಾಂಗ್ರೆಸ್ಸು ಅವರೆಲ್ಲರೂ ಕೂಡ ಸೇರಿಕೊಂಡು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ. ಇವತ್ತು ಕೂಡ ಈ ಕಾಂಗ್ರೆಸ್ಸಿನ ಸರ್ಕಾರ ಎಲ್ಲ ಸಚಿವರು ಮುಖ್ಯಮಂತ್ರಿಗಳು ಬಂದು ಹಣದ ಬ್ಯಾಗನ್ನು ಹಿಡ್ಕೊಂಡು ಇವತ್ತು ಒಬ್ಬ ದಲಿತ ನಾಯಕರನ್ನ ಸೋಲಿಸೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಯಾಕೋ ಕಾಂಗ್ರೆಸ್ಗೆ ಗೊತ್ತಿಲ್ಲ ಆಗಲಿ, ದಲಿತರು ನೋಡಿದ್ರೆ ಭಾಳಷ್ಟು ಅವ್ರಿಗೆ ಭಯ. ಅವ್ರು ಕಂಡ್ರೇ ಅವ್ರಿಗೆ ಎಲ್ಲೋ ಒಂದು ಕಡೆ ತಳಮಳ ಆಗ್ತಾರೆ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೋಡಿದಂಥ ಟೈಮಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀತಾರ. ಸಂವಿಧಾನವನ್ನು ಬರೆದ ನಂತರ ಅವ್ರನ್ನ ಎಂಥ ಪರಿಸ್ಥಿತಿಗಳು ಕೂಡ ರಾಜಕಾರಣದಲ್ಲಿ ಗೆಲ್ಲಬಾರದು ಅನ್ನೋಂಥ ಷಡ್ಯಂತ್ರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ, ನೆಹರು ಅವರು ಮಾಡ್ತಾರ. ಆ ಕಾಲದಲ್ಲಿ ಕಾಂಗ್ರೆಸ್ಸು ನೆಹರು ಮಾಡಿದಂಥ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವ್ರಿಗೊಂದು ಕ್ಷೇತ್ರ ಕೂಡ ಇರಬಾರ್ದನ್ನಂಥ ರೀತಿಯಲ್ಲಿ ಇರಲಾರ್ದಂಥ ನೋಡ್ಕೊಂಡಂಥ ಕೆಲಸ ಕಾಂಗ್ರೆಸ್ ಮಾಡುತ್ತೆ ಅನ್ನೋಂಥದ್ದು ಕೂಡ ಇತಿಹಾಸವನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. 1957ರಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ 1957ರಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಸೋಲ್ಸೋಂಥ ಕೆಲಸ ಮಾಡುತ್ತೆ. ಅದರಲ್ಲಿ 1954ರಲ್ಲಿ ಉಪಚುನಾವಣೆ ಬಂದಂಥ ಟೈಮಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕಾಂಗ್ರೆಸ್ ಸೋಲ್ಸೋಂಥ ಕೆಲಸ ಅವತ್ತು ಕಾಂಗ್ರೆಸ್ ಪಾರ್ಟಿ 1957ರಲ್ಲಿ ಮಾಡಿದೆ. 1954ರಲ್ಲಿ ಕೂಡ 2 ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸೋಂಥ ಕೆಲಸ ಮಾಡುತ್ತೆ. ಅವತ್ತು ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸಿದ ನಂತರ ಅವ್ರು ಯಾರು ಸೋಲಿಸಿದ್ದಾರ? ನೆಹರು ಅವರೇ ಅವ್ರ ಆಪ್ತರು ಆದಂಥ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಪ್ತರಾದಂಥ ನಾರಾಯಣ್ ಕಜ್ಲೇಕರ್ ಅವ್ರನ್ನ ಎತ್ತಿ ಕಟ್ಟಿ ನೆಹರು ಅವರು ಅವ್ರ ವಿರುದ್ಧವಾಗಿ ನಿಲ್ಲಿಸಿ ಅವತ್ತು ಅವರು ನಾರಾಯಣ್ ಕಜ್ಲೇಕರ್ ಅವರು ವಿರುದ್ಧ ಅಂಬೇಡ್ಕರ್ ಸೋಲಂಥ ಕೆಲಸ ಆಗುತ್ತೆ. ಹಂಗಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇತಿಹಾಸವನ್ನು ತೆಗೆದು ನೋಡಿದಂಥ ಟೈಮಲ್ಲಿ ಯಾವತ್ತು ನೋಡಿದ್ರು ಕೂಡ ಅಂಬೇಡ್ಕರ್ ಅವ್ರಿಗೆ ವಿರುದ್ಧ ಮಾಡಿದೆ. ಅದೇ ರೀತಿಯಲ್ಲಿ ದಲಿತರಿಗೆ ವಿರುದ್ಧ ಮಾಡೋಂಥ ಕೆಲಸ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ಕೊತ ಬಂದಿದೆ. ಇದೊಂದು ಐತಿಹಾಸಿಕ ದಾಖಲೆಗಳಿದ್ದಾವೆ, ಇತಿಹಾಸದಂಥ ದಾಖಲೆಗಳಿದ್ದಾವೆ. ಆ ದಾಖಲೆಯನ್ನು ಸಿದ್ದರಾಮಯ್ಯರು ಯಾವತ್ತೂ ಕೂಡ ಮರಿಬಾರ್ದು ಅನ್ನೋಂಥ ನಾನು ವಿಷಯವನ್ನು ಕೂಡ ಅವ್ರ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀನಿ. ಇವತ್ತು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ಇವತ್ತು ಏನವರು ನಾರಾಯಣ್ ಕಜ್ಲೇಕರ್ ಅವರು ಏನು ಸೋಲಿಸಿದ್ರ ನಂತರ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಪದ್ಮಭೂಷಣ್ ಅವಾರ್ಡನ್ನು ಕೊಡೋಂಥ ಕೆಲಸ ಮಾಡ್ತಾರೆ, ಪದ್ಮಭೂಷಣ್ ಪ್ರಶಸ್ತಿಯನ್ನು ಕೊಡೋಂಥ ಕೆಲಸ ಮಾಡುತ್ತಾರೆ. ಈ ನೀತಿಗೆಟ್ಟ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರ ಅವತ್ತಿನಿಂದ ಇವತ್ತಿನ ತನಕ ಕೂಡ ದಲಿತರು ನೋಡಿದ್ರೆ ಆಗಲ್ಲ, ದಲಿತರಿಂದ ಭಯ, ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಭಯ, ಬಾಬಾ ಸಾಹೇಬ್ ಅಂಬೇಡ್ಕರ್ನ ರಾಜಕೀಯದಲ್ಲಿ ಎಲ್ಲೋ ಒಂದು ಕಡೆ ಅಂತ್ಯ ಮಾಡಬೇಕು ಅಂತೇಳಿ ಅವತ್ತಿನಿಂದ ಇವತ್ತಿನ ತನಕ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿಷಯ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಅದೇ ರೀತಿಯಲ್ಲಿ ದಲಿತರನ್ನು ತುಳ್ಕೊತ ಬಂದಿದೆ ಅನ್ನೋಂಥ ವಿಚಾರವನ್ನು ಕೂಡ ಇವತ್ತು ಈ ಗಮನವನ್ನು ತರೋಂಥ ಕೆಲಸ ಮಾಡ್ತೀನಿ. ಇವತ್ತು ಶ್ರೀನಿವಾಸ್ ದಾಸ್ಕೇರಪ್ಪನವರು ಕರೆಪ್ಪನವರು ಒಬ್ಬ ಸಾಮಾನ್ಯವಾದಂಥ ವ್ಯಕ್ತಿ, ಒಬ್ಬ ಕೂಲಿ ಕಾರ್ಮಿಕ, ಬಡ ಮಗ, ಒಬ್ಬ ದಲಿತ ನಾಯಕ. ಇವತ್ತು ಕಾಂಗ್ರೆಸ್ ಅವರು ಏನಂದರೆ ಅಂಥ ವ್ಯಕ್ತಿನ ಸೋಲಿಸಬೇಕು ಅಂತೇಳಿ ಒಂದು ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದೆ. ಷಡ್ಯಂತ್ರ ಅನ್ನೋದಕ್ಕಿಂತ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಎಲ್ಲ ವಾರ್ಡ್ಗಳಲ್ಲೆಲ್ಲ ಕೂಡ ಮಂತ್ರಿಗಳು ಬಂದು ಕುಂತಾರ.
ಮೂಟೆಗಟ್ಟಲೆ ರೊಕ್ಕ ತೊಗೊಂಡು ಬಂದು ಕುಂತಾರ. ಇವತ್ತು ಅವ್ರಿಗೆ ಭಯ ಪ್ರಾರಂಭ ಆಗಿದೆ. ಇವತ್ತು ಬಾಗಲಕೋಟೆಯಲ್ಲಿ ಇವತ್ತು BJP ಚರಂತಿ ಮಟ್ಟ ಗೆಲ್ಲಿತಾ ಇದ್ದಾರೆ. ಇಲ್ಲಿ ಕೂಡ ಸಮೀಕ್ಷೆಯಲ್ಲಿ ಇವತ್ತು ನಮ್ಮ ಸೀನಪ್ಪ ದಾಸ್ಕೆರೆ ಕರೆಯಪ್ಪನವ್ರು ಗೆಲ್ಲಿತಾ ಇದ್ದಾರೆ ಅನ್ನೋಂಥ ಕಾರಣದಿಂದ ಇವತ್ತು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಗೆಲ್ಲಬಾರ್ದು, ಒಬ್ಬ ಬಡವ ಶ್ರಮಿಕ ಗೆಲ್ಲಿಬಾರ್ದು. ಭಾರತೀಯ ಜನತಾ ಪಾರ್ಟಿ ಇವತ್ತು ಅಹಿಂದ ನಾಯಕನಿಗೆ, ಒಬ್ಬ ದಲಿತ ನಾಯಕರಿಗೆ, ಹಿಂದುಳಿದಂಥ ಜಾತಿಗಳಿಗೆ ಕೊಟ್ಟಿದೆ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಶ್ರೀಮಂತರು ಗೆಲ್ಲಬೇಕನ್ನಂಥ ಕಾರಣದಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಹಂಗಾಗಿ ಇವತ್ತು ದಾವಣಗೆರೆಯಲ್ಲಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಈ ತುಂಬ ವಾತಾವರಣ ಅಂತೂ ಭಾಳಷ್ಟು ಹೆಂಗೆ ಇದೆ ಅಂತ ಹೇಳಿದ್ರಿಗನ ಎಂಥ ಪರಿಸ್ಥಿತಿಗಳು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಂತ ಶ್ರೀನಿವಾಸ್ ದಾಸ್ಕೆರೆಯವ್ರನ್ನ ಅವ್ರು ಗೆಲ್ಲಿಸ್ಬೇಕು ಅನ್ನೋಂಥ ಕಾರಣದಿಂದ ಸಾಕಷ್ಟು ಎಲ್ಲರೂ ಕೂಡ ಇವತ್ತು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಶಾಮ್ಲೂರು ಕುಟುಂಬಸ್ಥರು ಏನು ಅವ್ರ ಮೊಮ್ಮಗ ಏನು ನಿಂತಿದ್ದಾನೋ ಇವತ್ತು ಜನರೆಲ್ಲರೂ ಕೂಡ ತಿರುಗಿ ಬಿದ್ದಿದ್ದಾರೆ. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನಮ್ಮನ್ನು ಭಾಳಷ್ಟು ವರ್ಷಗಳ ಕಾಲ ವೋಟ್ ಬ್ಯಾಂಕ್ ಆಗಿ ಅವರು ಬಳಸ್ಕೊಂಡಿದ್ದಾರೆ. ಹಂಗಾಗಿ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸಿದ್ದರಾಮಯ್ಯರು ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ಅಂದ್ರಿಗಿನ ಮುಖ್ಯಮಂತ್ರಿಗಳಾಗಿದ್ದು 2 ಬಾರಿ ಮುಖ್ಯಮಂತ್ರಿಗಳಾಗಿ 7 ಬಾರಿ 7 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಇವತ್ತು ವಾರ್ಡು ಊರು ಅಡ್ಡಾಡಂಥ ಕೆಲಸ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಪಾರ್ಟಿ ಎಲ್ಲ ಕ್ರೆಡಿಬಿಲಿಟಿಗಳನ್ನು ಕೂಡ ಕಳ್ಕೊಂಡಂಥ ಕೆಲಸ ಮಾಡಿದೆ. ಹಂಗಾಗಿ ಇವತ್ತು ಸಿದ್ದರಾಮಯ್ಯನಿಗೆ ಭಯ ಏನಂದ್ರಿಗಿನ 2018ರಲ್ಲಿ ಕೂಡ ಪರಮೇಶ್ವರ್ ಅವರು ಏನು ಅವತ್ತು ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಅನ್ನೋಂಥ ಕಾರಣದಿಂದ ಇದೇ ಸಿದ್ದರಾಮಯ್ಯರು ಅವರು ದಲಿತ ನಾಯಕರಾದಂಥ ಸನ್ಮಾನ್ಯ ಪರಮೇಶ್ವರನ್ನ ಸೋಲ್ಸಂಥ ಕೆಲಸ ಅವತ್ತು ಸನ್ಮಾನ್ಯ ಸಿದ್ದರಾಮಯ್ಯರು ಮಾಡ್ತಾರ. ಅದೇ ಶೈಲಿಯಲ್ಲಿ ಅವತ್ತು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಪರಮೇಶ್ವರನ ಯಾವ ರೀತಿಯಲ್ಲಿ ಸೋಲಿಸಿದಾರೋ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯ ಇವತ್ತು DK ಶಿವಕುಮಾರ್ ಅವ್ರುಗಳ ಎಂಥ ಪರಿಸ್ಥಿತಿಯಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಲಿ ಗೆಲ್ಲಬಾರದು. ಕಾಲಚಕ್ರದಲ್ಲಿ ಅವತ್ತು ಸಿದ್ದರಾಮಯ್ಯರು ಮಾಡಿದಕ್ಕೋಸ್ಕರವಾಗಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಇವತ್ತು ಅದೇ ರೀತಿಯಲ್ಲಿ ಕೂಡ ಇವತ್ತು ಮುಂದಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಶಿವಕುಮಾರ್ ಅವರು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಕಾಂಗ್ರೆಸ್ಸಿನ ಪಾರ್ಟಿನ ಅಭ್ಯರ್ಥಿಯನ್ನು ಗೆಲ್ಲಿಸಬಾರ್ದು ಅನ್ನೋಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲ ಜನರೆಲ್ಲರೂ ಕೂಡ ಇವತ್ತು ನೋಡಿದಂಥ ಸಂದರ್ಭದಲ್ಲಿ ಅವರು ಎಲ್ಲ ರೀತಿಯಲ್ಲಿ ಕೂಡ ಅಂದ್ರಿಗಿನ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಎಲ್ಲ ಸಾರಾಸಗಟವಾಗಿ ಕೆಲಸ ಮಾಡೋಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು BJPಯ ಸಾಂಪ್ರದಾಯಿಕವಾದಂಥ ಮತಗಳು, ಇವತ್ತು ಸಿದ್ದರಾಮಯ್ಯ ವಿರುದ್ಧವಾದಂಥ ಮತಗಳು, ಕಾಂಗ್ರೆಸ್ ಮೇಲಿನ ಸಿಟ್ಟಿದ್ದಂಥ ಮತಗಳು, DK ಶಿವಕುಮಾರ್ ತಂತ್ರದಂಥ ಮತಗಳು, ಎಲ್ಲ ಮತಗಳು ಸೇರಿ ಈ ಬಾರಿ ಕೇಸರಿ ಬಾವುಟ ಆರುತ್ತೆ. ಸೀನಪ್ಪ ದಾಸ್ಕೆರೆಯಪ್ಪರವರು BJP ಬಾವುಟನ ಆರಿಸೋಂಥ ಕೆಲಸ ಮಾಡ್ತಾರೆ. ಇಲ್ಲಿಂದ ಜನರು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸೋಂಥ ಕೆಲಸ ಮಾಡ್ತಾರೆ. ಇವತ್ತು ಕೂಡ ಇತಿಹಾಸವನ್ನು ಯಾರೇ ಏನೇ ತಪ್ಪು ಮಾಡಿದ್ರು ಕೂಡ ಆ ತಪ್ಪು ಮಾಡಿದಂಥವ್ರು ಅದು ಉಣ್ಲೇಬೇಕಾಗುತ್ತೆ. 2018ರಲ್ಲಿ ಕೂಡ ಪರಮೇಶ್ವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಕಾರಣದಿಂದ ಅವತ್ತು ಸಿದ್ದರಾಮಯ್ಯನವರೇ ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಬೇರೆ ಪಕ್ಷಕ್ಕೆ ಅಂದ್ರಿಗಿನ ಅವತ್ತು ಕುಮ್ಮಕ್ಕನ್ನು ಕೊಟ್ಟು ಎಲ್ಲ ಬಂಡವಾಳವನ್ನು ಹಾಕಿ ಅವ್ರು ಏನೇನು ಇನ್ಫ್ಲುಯೆನ್ಸ್ ಮಾಡಬೇಕು ಇನ್ಫ್ಲುಯೆನ್ಸನ್ನು ಮಾಡಿ ಅವತ್ತು ಪರಮೇಶ್ವರನ್ನ ಸೋಲ್ಸೋಂಥ ಕೆಲಸ ಮಾಡಿದರು. ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಕೂಡ ಸಿದ್ದರಾಮಯ್ಯರು ಅದನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಬಾರ್ದು ಅನ್ನೋಂಥ ಕಾರಣದಿಂದ ಅವ್ರ ಮೇಲೆ ಏನು ಅವತ್ತು ಮಾಡಿದಂಥ ಏನು ಇವತ್ತು ಷಡ್ಯಂತ್ರ ಇವತ್ತು ಅದೇ ಕೆಲಸ ಶಿವಕುಮಾರ್ ಮಾಡೋಂಥ ಕೆಲಸ ಕೂಡ ಮಾಡ್ತಾರೆ. 13 ಸಾರಿ 13 ಸಾರಿ 18 ಮುಖ್ಯಮಂತ್ರಿ ಆಗಿದ್ರು, 13ರಲ್ಲಿ ಮಿಸ್ ಆಗಿದ್ರು. ಅಲ್ಲ, ಚುನಾವಣೆ ಮಾಡಬಾರ್ದು ಅಂತೇಳಿ ನೋಡ್ರಿ ಚುನಾವಣೆ ಮಾಡಬಾರ್ದು ಅನ್ನೋ ಹೇಳಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ದಾವಣಗೆರೆಯ ಬೆಣ್ಣೆ ದೋಸೆ ಭಾಳಷ್ಟು ಪಾಪ್ಯುಲರು, ಭಾಳಷ್ಟು ಫೇಮಸ್ಸು. ಅದೆಲ್ಲ ಕೂಡ ಒಂದೇ ಕುಟುಂಬಕ್ಕೆ ಸಿಗಬಾರ್ದು, ಒಂದೇ ಕುಟುಂಬದವ್ರು ಹೊಟ್ಟೆ ತುಂಬ್ಕೋಬಾರ್ದು. ಇಲ್ಲಿದ್ದಂಥ ಮತದಾರರು ಕೂಡ ಆ ಬೆಣ್ಣೆ ದೋಸೆಯನ್ನು ಅವ್ರು ಕೂಡ ಹೊಟ್ಟೆಯನ್ನು ತುಂಬಿಕೊಳ್ಳೋಂಥ ಕೆಲಸ ಆಗಬೇಕಾಗಿದೆ. ಹೇಳಿ ಸರ್. ಅಲ್ಲ, ನಮ್ದೇನಂದ್ರೆ ಒಂದೇ ಕುಟುಂಬಕ್ಕೆ ಎಲ್ಲವನ್ನು ಕೂಡ ಅವರೇ ಮಂತ್ರಿಗಳು, ಅವರೇ ಸಂಸದರು, ಅವರೇ MLAಗಳು ಎಲ್ಲ ಅವರೇ ಕುಟುಂಬಕ್ಕೆ ಇರಬೇಕಾ? ಬೇರೆ ಯಾರಿಗೆ ಅವಕಾಶ ಇಲ್ಲನಾ? ಅಲ್ಲ, ಯಡಿಯೂರಪ್ಪ ಅವ್ರದ್ದು ನೋಡ್ರಿ ಅದು ಬೇರೆ ಥರ. ಯಡಿಯೂರಪ್ಪ ಅವ್ರದ್ದು ಅವತ್ತು ಅವರು ಪಾರ್ಟಿ ಕಟ್ಟಿದಂಥವ್ರು, ಆ ಪಾರ್ಟಿಯನ್ನು ಬೆಳೆಸಿದಂಥವ್ರು. ನಂತರ ದಿನಗಳಲ್ಲಿ ಅವ್ರಿಗೆ ಇವತ್ತು ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಂಥ ವಿಚಾರವನ್ನು ನೋಡಿದಂಥ ಟೈಮಲ್ಲಿ ಅವ್ರು ಶಾಸಕರಾದ ನಂತರ ಶಿಕಾರಿಪುರದಲ್ಲಿ ಅವ್ರ ಸ್ಥಾನವನ್ನು ಬಿಟ್ಟುಕೊಟ್ಟು ಆ ಸ್ಥಾನವನ್ನು ಬಿಟ್ಟು ಅವರು ಅಲ್ಲಿಂದ ಸ್ಥಳ ಬ್ಯಾಡ ನನ್ನ ರಾಜಕಾರಣ ಅಂದಂಥ ಟೈಮಲ್ಲಿ ಪುನಃ ಅವ್ರಿಗೆ ಅಲ್ಲಿ ಶಾಸಕರಾಗಿ ಮಾಡಿ ಪುನಃ ಅಧ್ಯಕ್ಷರು ಕೊಡೋಂಥ ಕೆಲಸ ಆಗಿದೆ. ಹರಪಳ್ಳಿಯಿಂದ ಕರುಣಾಕರ್ ರೆಡ್ಡಿ ಸೋತಾಗಿದ್ದಾರೆ.
ಸೋಮಶೇಖರ್ ರೆಡ್ಡಿ ಅವರು ಬಳ್ಳಾರಿ ನಗರದಿಂದ ಸೋತೋಗಿದ್ದಾರೆ. ಯಾಕಂದರೆ ಇವತ್ತು ವಂಶ ಪರಂಪರೆ ರಾಜಕಾರಣ ಬೇರೆ, ಇವತ್ತು ಈ ರೀತಿ ಕುಟುಂಬ ರಾಜಕಾರಣನೇ ಬೇರೆ ಆಗುತ್ತೆ.